ನಮಸ್ಕಾರ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫೆಬ್ರವರಿ ತಿಂಗಳು ಬಂತೆಂದರೆ ಸಾಕು, ಇಡೀ ಪ್ರಪಂಚದೆಲ್ಲೆಡೆ ಗಾಳಿಯಲ್ಲೇ ಪ್ರೀತಿಯ ಸುಗಂಧ ಹರಡಿದಂತಿರುತ್ತದೆ. ಎಲ್ಲಿ ನೋಡಿದರೂ ಕೆಂಪು ಗುಲಾಬಿಗಳು, ಚಾಕೊಲೇಟ್ಗಳು, ಟೆಡ್ಡಿ ಬೇರ್ಗಳು ಮತ್ತು ಪ್ರೇಮಿಗಳ ಓಡಾಟ ಮತ್ತು ಅವರ ಹಾರಾಟ. ಆದರೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ಈ ವ್ಯಾಲೆಂಟೈನ್ಸ್ ಡೇ ಕೇವಲ ಗಿಫ್ಟ್ ಕೊಡೋಕೆ ಮಾತ್ರನಾ, ಅಥವಾ ಇದರ ಹಿಂದೆ ಯಾವುದಾದರೂ ಇತಿಹಾಸ ಇದೆಯಾ ಅಂತ? ಫೆಬ್ರವರಿ 14ರಂದೇ ಈ ವ್ಯಾಲೆಂಟೈನ್ಸ್ ಡೇನ ಯಾಕೆ ಆಚರಿಸುತ್ತಾರೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಈ ಪ್ರೇಮ ಹಬ್ಬದ ಹಿಂದಿರುವ ರೋಚಕ ಇತಿಹಾಸವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಅನಾಮಧೇಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ತಿಳಿಸಿಕೊಡುತ್ತೇನೆ. ಈ ಕತೆ ಶುರುವಾಗೋದು ಸುಮಾರು 1700 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತ ಶಕ 3ನೇ ಶತಮಾನದ ರೋಮ್ ಸಾಮ್ರಾಜ್ಯದಲ್ಲಿ. ಆಗ ಅಲ್ಲಿ ಕ್ಲಾಡಿಯಸ್ II ಎಂಬ ಕ್ರೂರ ಚಕ್ರವರ್ತಿ ಆ ರಾಜ್ಯವನ್ನು ಆಳುತ್ತಿರುತ್ತಾನೆ. ಅವನಿಗೆ ತನ್ನ ಸೈನ್ಯವನ್ನು ಇಡೀ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠ ಸೈನ್ಯವನ್ನಾಗಿ ಮಾಡುವ ಹಂಬಲವಿತ್ತು. ಆದರೆ ಅವನ ಪ್ರಕಾರ ಮದುವೆಯಾದ ಪುರುಷರು ಉತ್ತಮ ಸೈನಿಕರಾಗಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದನು. ಯಾಕೆಂದರೆ ಅವರಿಗೆ ಹೆಂಡತಿ ಮತ್ತು ಮಕ್ಕಳ ಮೇಲಿನ ವ್ಯಾಮೋಹ ಮತ್ತು ಪ್ರೀತಿ ಹೆಚ್ಚಿರುತ್ತದೆ. ಈ ಪ್ರೀತಿ ವ್ಯಾಮೋಹ ಇಟ್ಟುಕೊಂಡು ಹೇಗೆ ಯುದ್ಧ ಮಾಡುತ್ತಾನೆ, ಅವನು ದೇಶಕ್ಕಾಗಿ ಹೇಗೆ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂಬ ನಂಬಿಕೆ ಆ ರಾಜನಲ್ಲಿತ್ತು. ಅದಕ್ಕಾಗಿಯೇ ಅವನು ಒಂದು ವಿಚಿತ್ರ ಕಾನೂನನ್ನು ಜಾರಿಗೆ ತರುತ್ತಾನೆ. ಅದೇನೆಂದರೆ, ಯಾವುದೇ ಯುವಕರು ಅಥವಾ ಸೈನಿಕರು ಮದುವೆಯಾಗುವಂತಿಲ್ಲ, ಅಂದರೆ ಯಾರು ಸೈನ್ಯಕ್ಕೆ ಸೇರುತ್ತಾರೋ ಅವರು ಮದುವೆಯಾಗುವಂತಿಲ್ಲ ಎಂಬ ಸಂದೇಶವನ್ನು ಸಾರುತ್ತಾನೆ. ಇದು ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸುತ್ತದೆ. ಇದೇ ಕಾನೂನು ಇಡೀ ರೋಮ್ನಲ್ಲಿ ಮದುವೆಗಳ ಸಂಖ್ಯೆಯನ್ನೇ ಕಡಿಮೆ ಮಾಡಿಬಿಡುತ್ತದೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರೇ ಸೇಂಟ್ ವ್ಯಾಲೆಂಟೈನ್ ಎಂಬುವವರು. ಇವರು ಒಬ್ಬ ಕ್ರೈಸ್ತ ಪಾದ್ರಿಯಾಗಿದ್ದರು. ಪ್ರೀತಿಗೆ ಯಾವುದೇ ಜಾತಿ, ಧರ್ಮ ಮತ್ತು ಕಾನೂನಿನ ಹಂಗಿಲ್ಲ ಎಂದು ನಂಬಿದ್ದವರೇ ಈ ವ್ಯಾಲೆಂಟೈನ್. ಚಕ್ರವರ್ತಿಗೆ ತಿಳಿಯದಂತೆ ಗುಟ್ಟಾಗಿ ಪ್ರೇಮಿಗಳಿಗೆ ಹಲವು ಮದುವೆ ಮಾಡಿಸಲು ಶುರು ಮಾಡಿದ್ದರು. ಆದರೆ ಈ ವಿಷಯ ಚಕ್ರವರ್ತಿ ಕ್ಲಾಡಿಯಸ್ಗೆ ತಿಳಿದು ಹೋಯಿತು. ತಕ್ಷಣವೇ ವ್ಯಾಲೆಂಟೈನ್ ಅವರನ್ನು ಬಂಧಿಸಿ ಜೈಲಿಗೆ ಹಾಕಲಾಯಿತು. ಆಗ ಆ ಜೈಲಿನಲ್ಲಿ ಒಂದು ಅದ್ಭುತ ನಡೆಯುತ್ತದೆ. ಅದೇನೆಂದರೆ, ಆ ಜೈಲರಿಗೆ ಒಬ್ಬ ಮಗಳಿರುತ್ತಾಳೆ. ಅವಳ ಹೆಸರು ಆಸ್ಟೇರಿಯಸ್. ಇವಳು ಹುಟ್ಟು ಕುರುಡಳಾಗಿರುತ್ತಾಳೆ. ವ್ಯಾಲೆಂಟೈನ್ ಅದೇ ಜೈಲಿನಲ್ಲಿದ್ದಾಗ ಈ ಆಸ್ಟಿರೋಸ್ ಅಂದರೆ ಈ ಅಂಧ ಹುಡುಗಿಗೆ ಕೆಲವು ಪ್ರಾರ್ಥನೆಗಳನ್ನು ಹೇಳಿಕೊಟ್ಟಿರುತ್ತಾರೆ ಮತ್ತು ಆ ಪ್ರಾರ್ಥನೆಗಳಿಂದಲೇ ಆಕೆಗೆ ದೃಷ್ಟಿ ಬಂದಿತು ಎಂದು ಹೇಳಲಾಗುತ್ತದೆ. ಆಸ್ಟಿರಸ್ಗೆ ಕಣ್ಣು ಬಂದ ಖುಷಿಯಿಂದ ಇವರಿಬ್ಬರ ನಡುವೆ ಒಂದು ಸ್ನೇಹ ಮತ್ತು ಪ್ರೀತಿಯೂ ಸಹ ಬೆಳೆದಿರುತ್ತದೆ. ಕ್ಲಾಡಿಯಸ್ ಚಕ್ರವರ್ತಿ ವ್ಯಾಲೆಂಟೈನ್ ಅವರಿಗೆ ಮರಣದಂಡನೆಯನ್ನು ವಿಧಿಸಿರುತ್ತಾನೆ. ಕ್ರಿಸ್ತಶಕ 269 ಫೆಬ್ರವರಿ 14ರಂದು ಅವರನ್ನು ಗಲ್ಲಿಗೇರಿಸಲಾಗಿರುತ್ತದೆ. ಸಾಯುವ ಮೊದಲು ವ್ಯಾಲೆಂಟೈನ್ ಅವರು ಜೈಲರ್ ಮಗಳಿಗೆ ಒಂದು ಪತ್ರ ಬರೆದಿದ್ದರು. ಅದರ ಕೆಳಗೆ ಫ್ರಮ್ ಯುವರ್ ವ್ಯಾಲೆಂಟೈನ್ ಎಂದು ಸಹಿ ಮಾಡಿದ್ದರು. ಈ ಒಂದು ವಾಕ್ಯ ಇಂದಿಗೂ ಜಗತ್ತಿನಾದ್ಯಂತ ಪ್ರೇಮಿಗಳ ನಡುವೆ ಅಮರವಾಗಿದೆ. ಅವರ ಈ ತ್ಯಾಗದ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇ ಆಚರಿಸಲಾಗುತ್ತದೆ. ಆದರೆ ಇಂದಿನ ಯುವ ಪ್ರೇಮಿಗಳು ಅದನ್ನು ಗಿಫ್ಟ್ ಕೊಡುವ ಹಬ್ಬವನ್ನಾಗಿ ಬದಲಾಯಿಸಿಕೊಂಡಿದ್ದಾರೆ. ಪ್ರೀತಿ ಎಂದರೆ ಕೇವಲ ಆಕರ್ಷಣೆಯಲ್ಲ, ಅದು ಒಬ್ಬರಿಗೊಬ್ಬರು ನೀಡುವ ಗೌರವ ಮತ್ತು ನಂಬಿಕೆ. ಇಂಥ ಅಮರವಾದ ಪ್ರೀತಿಯನ್ನು ಕೇವಲ ಟೈಮ್ ಪಾಸ್ಗಾಗಿ ಮಾಡದೆ ಒಬ್ಬರನ್ನೊಬ್ಬರು ನಂಬಿಕೊಂಡು ನಿಷ್ಕಲ್ಮಶವಾಗಿ ಗೌರವಿಸಿಕೊಂಡು ಜೊತೆಯಾಗಿ ಜೀವನ ಸಾಗಿಸುವುದು ಎಂಬ ಅರ್ಥ ಬರುತ್ತದೆ. ಈ ದಿನವು ಕೇವಲ ಪ್ರೇಮಿಗಳಿಗೆ ಮಾತ್ರ ಸೀಮಿತವಾಗಬಾರದು. ನಮಗೆ ಪ್ರಿಯವಾದ ಎಲ್ಲರ ಮೇಲೂ ಸಹ ಪ್ರೀತಿ ತೋರಿಸುವ ದಿನವಾಗಿ ಬದಲಾಗಬೇಕು. ಅದು ನಮ್ಮ ಪೋಷಕರಿರಬಹುದು, ಸ್ನೇಹಿತರಿರಬಹುದು ಅಥವಾ ಒಡ ಹುಟ್ಟಿದವರಿರಬಹುದು. ಈ ಪ್ರೀತಿಯ ದಿನವನ್ನು ಗೌರವಿಸೋಣ ಮತ್ತು ಪ್ರೀತಿಸಿದ ಹೃದಯಗಳು ಒಂದಾಗಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ, ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.